तावद्य तपसे जगज्जन्मस्त्रीमप्रलयरचनाशीलवपुषे नमो अशेषाम्नाय स्मृतिहृदयदीप्ताय हरये नारदशब्दाब्धौ गाढा न च निगमचर्चासु चतुरा न च न्याये प्रौढा न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नाः मान्याः स्मः किमपि च वदन्तोऽपि महताम् नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः पश्योद्भवादितमशेषविशेषतोऽपि वन्द्यं सदा प्रियतमं मम सन्नमामि ॐ अथातोर्मजिज्ञासावो ಯಾವ್ದಾಯ್ತೀಗ ಮುಕ್ತೌ ಸ್ಯಾತ್ ನಿತ್ಯಪಿ ಸ್ಯಾತ್ ಅದೇ ನಡೆದಿತ್ತು ಓಂ ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯಾಪರಂ ಸುಖಂ ದೇವಂತೆ ತದಂ ಧೀರಾಃ ತಮುಪಾಸೆ ಪ್ರಿಯಪತಿ ಮುಕ್ತೌ ಸ್ಯಾತ್ ಅನುಸಂಧಾನಂ ಇತ್ಯಪಿ ಸ್ಯಾತ್ ಸುದುಷ್ಕರ ಮೇಡ್ರಿ ಯೋಚನೆ ಮಾಡಬೇಡಿ ಮುಕ್ತಿಯಲ್ಲಿ ಅನುಸಂಧಾನ ಇರುತ್ತೆ ಏನಂತ ಎಲ್ಲ ನಾನು ನಾನು ಅಂತೇಳಿ ಅಲ್ಲ ಬದುಕಿರೋದು ಈಗ ಅಲ್ಲೇ ಹೇಳಿದ್ನಲ್ಲ ಮುಂದಿನ ತಿಂಗಳು ಬನ್ನಿ ನೀವು ಇಲ್ಲೇ ಇದ್ಬಿಡಿ ಮನೆಯಲ್ಲಿ ಒಂದು ತಿಂಗಳು ಉಪವಾಸ ಕೂತೀರಿ ಅವ್ನು ಮಂಡಿಗೆ ಮಾಡಿ ಹಾಕ್ತೀನಿ ಅಂದ ಮಾಡಿ ಹೋಗಿ ಪತ್ತೆ ಒಳ್ಳೇದಾಯ್ತು ಇವತ್ತು ಗಜ್ಜಿ ಸಾಕ್ದಾಗಿತ್ತು ಹೋಗ್ಬಿಡ್ತ ಅಂದ್ರೆ ಮುಕ್ತಿಯಲ್ಲಿ ಇಲ್ಲೇ ಆಗಿಲ್ಲ ಅಲ್ಲಿ ಕೊಡ್ತೀನಿ ಇವು ಸಾಕ್ಲಿಕ್ಕೆ ಸಾಧ್ಯ ಇಲ್ಲ ಇದ್ರೆ ಎಲ್ಲಿ ಸಿಗುತ್ತೆ ಸಾಧನೆ ಮಾಡೋ ಹೊತ್ತಿನಲ್ಲಿಲ್ಲ ಅನುಸಂಧಾನ ಮುಕ್ತಿಗೊಂದೇನು ಹೇಗೆ ಬರುತ್ತದು ಗೊತ್ತಾಯ್ತಾ ನಮ್ಮ ಸಾಧನೆ ಕಾಲಕ್ಕೆ ಏನಿರುತ್ತೋ ಮುಕ್ತಿಯಲ್ಲಿ ಅದು ಪೂರ್ಣವಾಗಿ ಅಭಿವ್ಯಕ್ತಿ ಆಗುತ್ತೆ ಹೊರತು ಬೇರೆ ಅಲ್ಲ ಅಲ್ಲೇ ಆಗುತ್ತೆ ಇಲ್ಲೇ ಆಗುತ್ತೆ ಅಂತ ಹೇಳಬಾರ್ದು ಅಲ್ಲೇ ಆಗೋದನ್ನ ಇಲ್ಲಿ ಯಾಕೆ ಹೇಳ್ತೀವಿ ಬೇಡ ಬೇಡ ಇಲ್ಲಿ ಹೇಳಕ್ಕೆ ಹೋಗಬೇಡ ಇಲ್ಲಿ ಏನು ಒಪ್ಕೊಂಡಾಗಾಯ್ತೀನಿ ಭೇದ ಹೊತ್ತಾನೆ ಸಾಕ್ತಾರೆ ಮುಂದೆ ಆಗೋದು ಮುಂದೆ ನೋಡ್ಕೊಳ್ಳೋಣ ಅಂತ ಈಗಂತ ಅಲ್ವಲ್ಲ ಅಷ್ಟೇ ಬೋದು ಸರ್ವಜ್ಞ ಏಕತಾಂ ನಾನು ಸಂಧತ್ತೆ ನೈವ ಸಾಯತಃ ಆಯ್ತು ಬ್ರಹ್ಮ ಮೂಲ ಬ್ರಹ್ಮ ಇದ್ದಾನೋ ಇಲ್ಲೋ ಭಾರಿ ಸಮಸ್ಯೆಗಳೀಗ ಸರಿಯಾಗಿ ಓದಕ್ಕೆ ಹೋದ್ರೆ ಬ್ರಹ್ಮನಿಗೆ ಅಜ್ಞಾನ ಬಂತು ತಿಟ್ಟುಕೊಳ್ಳಿ ಆಯ್ತು ಬರುತ್ತೆ ಬ್ರಹ್ಮ ಅಜ್ಞಾನ ಜೀವನ ಆಗಿಬಿಡ್ತಾನೆ ಈ ಬ್ರಹ್ಮನಿಗೆ ಅಜ್ಞಾನ ಬಂದಾಗ ಬ್ರಹ್ಮ ಏನಾದ ಈಗ ಜೀವ ಆಗಿದೆ ಈ ಬ್ರಹ್ಮನ ಪಾರ್ಟ್ ಇದೆಯೋ ಇಲ್ಲೋ ಈಗ ಸರಿಯಾಗಿ ಯೋಚನೆ ಮಾಡಿ ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು ಹಾಲಿಗೆ ಹಬ್ಬ ಹಾಕ್ಬಿಟ್ಟ ಆಮೇಲೆ ಮೊಸರಾಯ್ತು ಹಾಲು ಇಲ್ಲೇ ಇಲ್ಲ ಈಗ ಸೊ ಬ್ರಹ್ಮನಿಗೆ ಅವಿದ್ಯೆ ಬಂದ ಮೇಲೆ ಈಗ ಬ್ರಹ್ಮ ಇಲ್ಲೇ ಇಲ್ಲ ಈಗ ಬ್ರಹ್ಮ ಗೋವಿಂದ ಇಲ್ಲೇ ಇಲ್ಲ ಇಲ್ಲ ಒಂದು ಪಾರ್ಟಿ ಬಂತು ಅಂದ್ರೆ ಅಖಂಡ ಬ್ರಹ್ಮ ಹೋಯ್ತು ಅಖಂಡ ಪದ ಹೋಯ್ತು ಈಗ ಎರಡು ಪಾತ್ರೆಯಲ್ಲಿ ಹಾಲಿದೆ ಒಂದಕ್ಕೆ ಹೆಪ್ಪಾಕಿದ್ರೆ ಒಂದಿದೆ ಓಕೆ ಇರೋದೇ ಒಂದು ಅದರಲ್ಲಿ ಪಾರ್ಟ್ ಇಲ್ಲ ಅಖಂಡ ಇದು ಅಖಂಡ ಅಂದಮೇಲೆ ಅವಿದ್ಯೆ ಪೂರ್ತಿ ಹೊಡಿಬೇಕದು ಅಲ್ಲಿ ಬ್ರಹ್ಮನೇ ಇಲ್ಲ ಈಗ ಮತ್ತೆ ಬ್ರಹ್ಮ ಬರೋದು ಯಾವಾಗ ನೀನು ಮುಕ್ತರಾಗಿ ಬ್ರಹ್ಮ ಬೇಕು ಏನರ್ಥ ಅಲ್ಲಿಗೆ ಮುಕ್ತಿನೇ ಇಲ್ಲ ಅಂತ ಮುಕ್ತಿ ಗಾನ್ ಬ್ರಹ್ಮ ಇಲ್ಲ ಈಗ ಅಂದ್ರೆ ನೀನು ಬ್ರಹ್ಮ ಅಂದ್ರೆ ನೀನು ಇಲ್ಲ ಅಂತ ಆಗ್ಬಿಡುತ್ತೆ ಆಮೇಲೆ ದೇರ್ಫೋರ್ ಆ ಪದ ಹೇಳಬಾರದು ಅದೇ ಹೇಳಿದರು ಅದಕ್ಕೆ ಆಚಾರ್ಯ ಹೇಳಿದ್ರು ಅನಂತ ದೋಷ ದುಷ್ಟಂಚ ಹೇಯಂ ಮಾಯಾಮತಂ ಶಿವ ಒಂದೆರಡು ದೋಷ ಅಲ್ಲ ಎಲ್ಲಾ ಕಡೆ ದೋಷ ಇದ್ದಾಗ ಏನ್ ಮಾಡೋಕ್ಕಾಗತ್ತೆ ಕೆಲಸ ಮೈಯೆಲ್ಲ ರೋಗ ಅಂತ ಹೇಳಿ ಆ ಟೈಪ್ ಇದ್ದಾಗ ಇನ್ನೇನು ಯೋಚನೆ ಏನು ಸಾಧ್ಯ ಅನುಸಂಧಾನ ಯಾತುಂ ಯೋಗ್ಯಂ ಅದು ಕೈ ಬಿಡಬೇಕೆ ಹೊರತು ಇನ್ನೇನು ಮಾಡಕ್ ಬರೋದಿಲ್ಲ ಅನುಸಂಧಾನ ರಹಿತಂ ಸಮುದಾಯಕ್ಕೆ ಬೆದಲ್ಲ ಇತ್ತು ದೇರ್ಫೋರ್ ಸರ್ವಜ್ಞನಾದ ಬ್ರಹ್ಮ ಇದ್ದಾನೆ ಅಂತ ಹೇಳ್ಬೇಕು ನೀವೀಗ ಬ್ರಹ್ಮನೂ ಇದ್ದಾನೆ ನಾವು ಇದ್ದೆ ಅಂತ ಹೇಳೋದಾದ್ರೆ ಆ ಪ್ರಾಬ್ಲಮ್ ಉಳ್ಕೊಳ್ತೀವಿ ಅದೇ ಉತ್ತರ ಕೊಟ್ಟಿಲ್ಲ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಇನ್ನೊಂದು ಶುರುವಾಗುತ್ತೆ ಈಗ ಏನು ಶುರುವಾಗಿದೆ ಏನೋ ಹಾರ್ಟ್ ಟ್ರೀಟ್ಮೆಂಟ್ ಕೊಡಕ್ಕೆ ಕೊಟ್ಟೆ ಇನ್ನೊಂದೇನೋ ಶುರುವಾಯಿತು ಆ ಥರ ಆಗಿದೆ ವಾಸಿಯಾಗಿಲ್ಲ ಯಾವುದು ಕೂಡ ಏನಾಯ್ತು ಈಗ ಏನಾಗಿದೆ ಈಗ ಇಲ್ಲಿ ನಮಗೆ ಅನುಸಂಧಾನ ಇಲ್ಲ ಸರಿನೇ ಆ ಬ್ರಹ್ಮನ ಪಾಟಿಗೆ ಅನುಸಂಧಾನ ಇದೆಯಲ್ಲ ನಮ್ದಕ್ಕೆ ಅನುಭವ ಬರಬೇಕಲ್ಲ ಈಗ ಹೋಗ್ಲಿ ನೀವೇನೇ ಎಕ್ಸಾಂಪಲ್ ಕೊಟ್ಟರು ಅವ್ರೀಗ ಹಾವು ಕಚ್ಚಿದಾಗ ಮಧ್ಯೆ ಕಟ್ಟು ಹಾಕಿಬಿಟ್ರೆ ಮೇಲಕ್ಕೆ ಹೋಗೋದಿಲ್ಲ ಸರಿ ಬಟ್ ಕಟ್ಟು ಹಾಕ್ಸ್ಕೊಂಡ್ರೆ ಏನು ಗೊತ್ತಿದೆ ನನಗೆ ಕಟ್ಟು ಹಾಕ್ಸ್ಕೊಂಡಿದ್ದೇನೆ ಅಂತ ಜ್ಞಾನ ಇದೆ ಈಗ ಸೊ ಬ್ರಹ್ಮನಿಗೆ ಇರ್ಬೇಕಲ್ಲ ಆ ಬ್ರಹ್ಮ ಬಂದ್ರೆ ಹೋಯ್ತಲ್ಲ ಬ್ರಹ್ಮತ್ವ ಹೋಯ್ತಲ್ಲ ಆ ಕಟ್ಟು ಹಾಕಲ್ಪಡ್ಬೇಕೆ ದೋಷ ಗುಣ ಅಲ್ಲ ಅದು ಅರ್ಥ ಆಯ್ತಾ ಆದರೆ ಸರ್ವಜ್ಞತ್ವ ಹೋಯ್ತಲ್ಲ ಪೂರ್ತಿ ಅದು ಯಾವ್ಯಾವ ಉತ್ತರ ಕೊಡೋಕ್ಕೂ ಸಾಧ್ಯ ಇಲ್ಲ ಅಂಥದ್ದು ಅವ್ರು ಪ್ರಸಾರ ಮಾಡ್ತಿದ್ದಾರೆ ನಮ್ಮವ್ರು ಏನಾಗಿದೆ ಏನೂ ಇಲ್ಲ ಪ್ರಸಾರ ಇಲ್ಲೇ ಇಲ್ಲ ನೀವು ಆಲ್ಮೋಸ್ಟ್ ನಿಲ್ ಅನ್ಬೇಕು ಇನ್ನೂ ಹೇಳೋದಾದರೆ ಆಲ್ಮೋಸ್ಟ್ ನಿಲ್ಲಿದ್ದಾಗ ಇವತ್ತಿರೋ ಸೌಲಭ್ಯಗಳು ಎಷ್ಟು ಮಾಡಬೇಕು ಅಂತ ಕೆಲವರು ನೋಡಿರ್ತೀರಿ ನೀವು ಇಂಡಿಪೆಂಡೆಂಟ್ ಮಾಡ್ಕೊಂಡ್ಬಿಟ್ಟಿದ್ರು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಅವರಷ್ಟೇ ಚಾನಲ್ ಮಾಡ್ಕೊಂಡ್ಬಿಟ್ಟು ಎಷ್ಟು ನೂರಾರು ಹಾಕಿರ್ತಾರೆ ಗೊತ್ತಾಯ್ತು 100,000 ಗಟ್ಟಲೆ ಇರುತ್ತೆ ಅವರು ಓನ್ ಅಷ್ಟೇ ಅದು ಏನೂ ಇಲ್ಲ ಉದ್ದೇಶ ಏನು ಕೆಲವರು ಡಾಕ್ಟರ್ ತಾವೇ ಒಂದು ಔಷಧಿ ಹೇಳ್ತಾ ಹೋಗ್ತಾರೆ ಪಾಪ ಯಾರು ಏರ್ಪಾಟ್ ಮಾಡಿದ್ದಲ್ಲ ಅದು ಕೆಲವೊಬ್ಬರು ಇನ್ನೊಬ್ರು ಸ್ಪಾನ್ಸರ್ ಮಾಡಿರ್ತಾರೆ ಅಷ್ಟೇ ಬಟ್ ಅಷ್ಟು ಕನ್ಸರ್ನ್ ಇದೆ ಅವ್ರಿಗೆ ಆ್ಯಕ್ಚುಲಿ ಇದು ಯಾಕೆ ಬರ್ಬೇಕಂದ್ರೆ ಗೌರ್ಮೆಂಟಿಂದ ಆ ಥರ ಬರ್ತಿರ್ತಾರೆ
ಔಷಧಿ ಜನರಲ್ಲ ಯೂಟ್ಯೂಬ್ ಅಂತ ನೋಡಿಬಿಟ್ರೆ ಇಮಿಡಿಯೇಟ್ ನಮ್ಗೆ ಒಂದು ಉತ್ತರ ಸಿಗಬೇಕಂತ. ಗೌರ್ಮೆಂಟ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಇಂಡಿವಿಜುವಲ್ಸ್ ಮಾಡ್ತಾ ಇದ್ದಾರೆ. ಇವತ್ತು ಶಾಸ್ತ್ರದಲ್ಲಿ ಒಂದು ಮಠಗಳು ಏನು ಶುರು ಮಾಡ್ಬೋದು ಈಗ? ನಿಮಗೆ ಆ ಚಾನಲ್ ಕಷ್ಟ ಬಿಡಿ, ಟಿ ವಿ ಚಾನಲ್ ನೂರಾರು ಬೋರ್ಡುಗಳಿದೆ. ಯೂಟ್ಯೂಬ್ ಏನಿದೆ ನಿಮಗೆ ಏನು ಕಷ್ಟ ಇಲ್ಲ, ಗೊತ್ತಾಯ್ತಾ? ಯಾಕೆ ಮಠ ಮಾಡಬೇಕು ಅಂತ ಹೇಳ್ತೀನಿ ಅಂದರೆ ಅಥೆಂಟಿಸಿಟಿ ಬರುತ್ತೆ. ಇವತ್ತು ಇವಾಗ ಗೌರ್ಮೆಂಟ್ ಹೇಳಿದೆ ಅಂದ ತಕ್ಷಣ ಅದೇ ಬರುತ್ತೆ, ಆ ಥರ ಆಗ ಮಹತ್ವ ಬರೋದು. ಇವರು ಪಾಪ ಎಷ್ಟೋ ಸರ್ತ ಅವರು ಕಾಂಪಿಟೆಂಟ್ ಇರೋದಿಲ್ಲ, ಬರೀ ಇಂಟ್ರೆಸ್ಟ್ ಅಂತ ತಾವು ಹಾಕೊಂಡ್ಬಿಡ್ತಾರೆ ಯೂಟ್ಯೂಬ್ಗೆ, ಕಾಂಪಿಟೆನ್ಸ್ ಇಲ್ಲ ಅವರಿಗೆ. ಇಲ್ಲಿ ಹಾಗಲ್ಲ, ಏನು ಬರುತ್ತೆ ಅವ್ರಿಗೆ ಗೌರ್ಮೆಂಟ್ ಮಾಡಿದಾಗ ಜವಾಬ್ದಾರಿ. ಮಠಗಳು ಮಾಡಿದಾಗ ಏನು ಬರುತ್ತೆ? ಅವು ಮಠದಲ್ಲಿ ಹೇಳಿದ್ದಾರೆ ನೋಡಿದ್ದೀರಾ, ತಟ್ಟದ್ದು ಅದಿಲ್ಲೇ ಇಲ್ಲ. ಇವತ್ತು ಪಂಚಾಂಗನೇ ಬೇಕಿಲ್ಲ, ಅಷ್ಟರ ಮಟ್ಟಿಗೆ ವ್ಯವಸ್ಥೆ ಇದೆ. ಡೈಲಿ ಒಂದು ವಾರ ಅಂತ ಹೇಳ್ತಿರು, ಯಾವ ಬೇಕಾದ್ರೆ ಹೇಳ್ತಿರು. ಅದೇನು ಉಪಯೋಗ ಮಾಡ್ಕೊತಾ ಇಲ್ಲ, ಅವೆಲ್ಲ ಯಾವುದಕ್ಕೂ ಉಪಯೋಗ ಬರುತ್ತೆ. ಅದರಿಂದ ಏನಾಯ್ತು ಅಂದರೆ ನಮ್ಮ ಪ್ರಚಾರ ಏನೂ ಇಲ್ಲ. ಹಾಗಾಗಿ ಅವ್ರದ್ದು ಹುಲ್ಲು ನಮ್ಮ ನಿಲ್ಲು, ಆಲ್ ಇದು ಉಪಯೋಗಿಸ್ತಿದ್ದಾರೆ ಸೋರ್ಸಸ್ಸಲ್ಲಿ, ಯಾವುದೇ ಇಲ್ಲ. ನಾವು ಯಾವ ಯೂಟ್ಯೂಬ್ ತೆಗೆದುಬಿಟ್ರೆ ಯಾವ ಗ್ರಂಥ ಬೇಕಾದ್ರೂ ಸಿಗಬೇಕು, ಅಥೆಂಟಿಕ್ ಆಗಿ ಸಿಗಬೇಕು. ಗ್ರಂಥ ಲಿಸ್ಟ್ ಕೂಡ ಸಿಗೋದಿಲ್ಲ, ಗ್ರಂಥ ಸಿಗೋದು ಬೇಡ, ಲಿಸ್ಟ್ ಕೂಡ ಸಿಗೋದಿಲ್ಲ. ಅಂದರೆ ವೆರಿ ಪೂರ್ ಇದರಲ್ಲಿ ಮುಕ್ತವು. ಈ ದೋಷಗಳಿಗೆ ಅದ್ವೈತ ವಿಮರ್ಶೆ ಮಾಡಿದ್ದಾರೆ ಆಚಾರ್ಯರು, ತಕ್ಷಣ ಕೊಡ್ತಾ ಹೋಗ್ತಾರೆ. ಉತ್ತರ ಎಲ್ಲ ಸಿಗ್ತಿರ್ಬೇಕು. ಅವ್ರು ಹೇಳ್ತಾರೆ ಏನು ಈ ಪ್ರಶ್ನೆಗೆ ತಕ್ಷಣ ಉತ್ತರ ಹೀಗಿದೆ, ನಮ್ಮ ಈ ಪ್ರಶ್ನೆ ಉತ್ತರ ಇಲ್ಲ ಇದು ಹೇಳ್ತಾ ಹೋಗ್ಬಿಟ್ಟು ಪ್ರಸಾರ ಎಷ್ಟು ಸುಲಭ ಇದೆ. ಅದಕ್ಕೆ ಎಕ್ಸ್ಪರ್ಟ್ ಕಮಿಟಿ ಮಾಡಿಬಿಟ್ಟು ಮಾಡಬೇಕು. ಎಕ್ಸ್ಪರ್ಟ್ ಕಮಿಟಿ ಯಾರು ಮಾಡಬೇಕು? ಒಂದಾದ್ರೆ ತಾನೇ ಕಮಿಟಿ ಮಾಡಬೇಕು. ನೀವು ಮಾಡಿದ್ರೆ ನಾವು ಒಪ್ಪಂದ್ರೆ ಇವಾಗ ನಾವು ಒಪ್ಪೋದು, ಕಮಿಟಿಗಳು ಡಿಸಾಲ್ವ್ ಆಗಿಬಿಡ್ತಾರೆ. ನಮಗೆ ಸಮಾಜದ ಬಗ್ಗೆ ಕನ್ಸರ್ನ್ ಬೇಕು. ಒಟ್ಟು ತಾತ್ಪರ್ಯ ಏನಂದರೆ ಸಮಾಜದ ಬಗ್ಗೆ ಕನ್ಸರ್ನ್. ರೋಗಿಗಳ ಬಗ್ಗೆ ಹೇಗೆ ವೈದ್ಯರಿಗೆ ಇರಬೇಕು, ಅಜ್ಞಾನಿಗಳ ಬಗ್ಗೆ ತಿಳುವಳಿಕೆ ಇದ್ದವ್ರಿಗೆ ಇರಬೇಕು. ಇಲ್ದವ್ರು ಉದ್ಧಾರ ಮಾಡೋಕ್ಕಾಗೋದಿಲ್ಲ. ರಾಯರು ಎಷ್ಟು ಕೆಲಸ ಮಾಡ್ತಿದ್ರು, ಆಶ್ಚರ್ಯ. ವೃಂದಾವನ ಕೂತ್ಕೊಂಡು ಮ್ಯಾಜಿಕ್ ಮಾಡ್ತಿದ್ದಾರಪ್ಪ. ನಮಗೊಂದು ಸೋರ್ಸ್ ಇದೆ ಅಂತ ಆಯ್ತು. ದುಃಖ ಬಂದರೆ ಮನುಷ್ಯನಿಗೆ ಏನೊಂದು ಸಮಸ್ಯೆ ಇದೆ, ಒಂದು ಪರಿಹಾರ ಇದೆ ಈಗ ರಾಯರಿಂದ. ಆ ಥರ ಒಂದು ಕ್ರಿಯೇಟ್ ಮಾಡಬೇಕು. ಸಮುದಾಯಕ್ಕೆ ತಸ್ಮಾತ್ ದೂರತೋ ಅಪಾಕೃತಂ ಭವೆ. ಲಿಮಿಟ್ ಆದರೆ ಜ್ಞಾನ ಬರಲ್ಲ. ಸರ್ಕಾರ ಲಿಮಿಟೇಷನ್ ಅಂದರೆ ಸರ್ಕಾರ ಅಂತ ಕರೆಯೋದಿಲ್ಲ. ಏನಿರುತ್ತೆ ಅದಕ್ಕೆ? ರಾಜ್ಯ ಸರ್ಕಾರ ಎಂಟೈರ್ ರಾಜ್ಯ ಕವರ್ ಮಾಡ್ಬೇಕು. ಆ ರೀತಿ ಮಠಗಳು ಅಂತ ಕಂಪ್ಲೀಟಾಗಿ ಕವರ್ ಮಾಡ್ಬೇಕು. ಅಥವಾ ಅಷ್ಟೇ ಪ್ರಶ್ನೆ ಕೇಳಿ ನೀನ್ಯಾರು ಅಂತ ಉತ್ತರ ಕೇಳಬಾರ್ದು. ರೋಗಿ ಬಂದೇನೆ ಸೇರಿಸ್ಕೋಬೇಕಂತ. ನೀನು ಯಾರು, ಎಷ್ಟು ಇನ್ಶೂರೆನ್ಸ್ ಮಾಡಿಸಿದ್ಯಾ ಅಂತ ಅರ್ಥ ಏನೋ, ದುಡ್ಡು ಮಾಡ್ತೇನೆ ಅರ್ಥ. ಅಥವಾ ಅಶೇಷ ಗುಣೋನ್ನಥ ನಿರ್ದೋಷಂ ಯಾವದೇವಹಿ ತಾವದೇವೇಶ್ವರೋ ನಾಮ ತತ್ರ ಭೇದೋಪಿ ನ ಕ್ವಚಿತ್. ಇಲ್ಲ ಸ್ಲಿಪ್ ಆಯ್ತು, ಎಲ್ಲಿ ಸ್ಲಿಪ್ ಆಯ್ತು? ಇಲ್ಲಿ ಆಯ್ತಲ್ಲ ಈಗ. ಅಸದೈಕ್ಯಂ ಭವೇತ್ ಪಶ್ಚಾತ್ ಅನುಸಂಧಾನ ಉತ್ತರ ಕೊಟ್ಟರು ಅದಕ್ಕೆ. ಮಿಥ್ಯಾಜ್ಞಾನೀಯತಾ ಭವೇತ್. ಈಗಿಲ್ಲ ಅಂದ್ರೆ ಮಿಥ್ಯಾಜ್ಞಾನಿ ಆಯ್ತು. ಅನುಭವ ಅನುಸಂಧಾನ ವಸ್ತು ಇದೆ, ನೀವು ಅನುಸಂಧಾನ ಬಂದಿಲ್ಲ ಅಂದ್ರೆ ತಿಳುವಳಿಕೆ ಇಲ್ಲ ಅಂತ ಆಯ್ತು. ಬಂದಿದೆ ಅಂದ್ರೆ ದುಃಖಿ ಆಗಬೇಕು. ವಿದ್ಯಮಾನ ಅನನುಸಂಧಾನಂ ನಚೇದ್ ಅಜ್ಞತ್ವಮಾಪತೆ. ಇದೆ ಆದ್ರೆ ದೇವರಿಗೆ ಅನುಸಂಧಾನ ಬಂದಿಲ್ಲ ಅಂತ ಹೇಳ್ತಾ ಒಂದು ವಾದ ಇದೆ ನೋಡಿ. ಕೆಳಗೆ ಬಟ್ಟೆ ಕಟ್ಟಿಬಿಟ್ರೆ ಕೆಳಗೆ ವಿಷಯ ಮೇಲಕ್ಕೆ ಹೋಗೋದಿಲ್ವಲ್ಲ. ಸೊ ಜೀವರೂಪಕ್ಕಾಗೋ ದುಃಖ ಮೂಲ ರೂಪಕ್ಕಾಗೋದಿಲ್ಲ ಅಂತ ಹೇಳ್ತೀರಾ ಅಂದರೆ ಹೇಳಬಾರದು. ಯಾತಕ್ಕೆ ಏನಾಗುತ್ತಾಗ? ನಿಮಗೆ ಪ್ರಶ್ನೆ ಇಷ್ಟೇ, ಆ ಮೂಲ ರೂಪ ಸರ್ವಜ್ಞ ಹೌದೋ ಅಲ್ಲೋ? ನಮಗೆ ಅಜ್ಞಾನಿಗಳಾದ್ರಿಂದ ಮೇಲೆ ಕೆಳಗೆ ಹೆಚ್ಚು ಕಡಿಮೆ ಮಾಡ್ಬೋದು. ದೇವರಿಗೆ ಪ್ರಶ್ನೆ ಇರೋದಿಲ್ಲ, ಗೊತ್ತಾಯ್ತಾ? ಉದಾಹರಣೆಗೆ ಚೇಳು ಕಚ್ಚಕ್ಕೆ ಬಂದರೆ ಬಾಲ ಅವಾಯ್ಡ್ ಮಾಡ್ಬೋದು, ಹಾವು ಕಚ್ಚಕ್ಕೆ ಬಂದರೆ ಹೆಡೆ ಅವಾಯ್ಡ್ ಮಾಡ್ಬೋದು, ಬೆಂಕಿ ಕಚ್ಚಲಕ್ಕೆ ಬಂದರೆ ಮುಯ್ಯೆಲ್ಲ ಸುಟ್ಬಿಡೋದು. ದೇವರೆಲ್ಲ ಹಾಗಿರೋದ್ರಿಂದ ಇವತ್ತೊಂದು ಬೆಂಕಿ ತಗೊಳ್ಳಿಯಪ್ಪ, ಮಧ್ಯೆ ಒಂದು ಕಟ್ಟು ಹಾಕಿಬಿಡಿ, ಈ ಕಡೆ ಸುಡೋದಿಲ್ಲ ಅಂತ ಕೈ ಇಡ್ತೀರಾ? ಎರಡಕ್ಕೆ ಅಷ್ಟೇ ಜ್ವರ ಸುಡುತ್ತೆ. ಬ್ರಹ್ಮ ಏನೇ ಆದರೂ ಬ್ರಹ್ಮನೇ, ಹೋಗ್ಲಿ ಬಿಡಿ. ಈ ಅನುಸಂಧಾನ ಬಂದಿದೆ ಅಂದಮೇಲೆ ಬ್ರಹ್ಮನಿಗೆ ಯಾವ ಕಟ್ಟು ಅಡ್ಡಿ ಮಾಡೋದಿಲ್ಲ. ದುಃಖಿ ಅಂತ ಆಗಲೇಬೇಕಾಗ ದುಃಖಾನುಭವ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಆ್ಯಂಗಲ್ ಹೇಳ್ತಾರೆ. ಒಂದೊಂದು ಲೈನ್ ಕೂಡ ದೊಡ್ಡ ಜಡ್ಜ್ಮೆಂಟ್ಗಳು. ವಿದ್ಯಮಾನ ಅನುಸಂಧಾನಂ ನಚೇತ್, ವಿರೋಧಕ್ಕೆ ಅನುಸಂಧಾನ ಬರಲಿಲ್ಲ ಅಂದರೆ ಅಜ್ಞತ್ವ ಮಾಪಯತೆ. ಬ್ರಹ್ಮ ಅಜ್ಞ ಆಗಿಬಿಡ್ತಾನೆ. ನಿಮ್ಮ ಪ್ರಕಾರ ಸರ್ವಜ್ಞ ಸರ್ವವಿತ್ತ ಅಂದಮೇಲೆ ಅಜ್ಞತ್ವ ಬಂತಲ್ಲ. ಅಸದೈಕ್ಯಂ ಭವೇತ್ ಪಶ್ಚಾತ್ ಯದಿ ಸ್ಯಾತ್ ಸಪ್ತಮೋರಸಃ. ನೋಡಿ ಇವೆಲ್ಲ ಭಾರಿ ಪ್ರಾಬ್ಲಮ್ ಮಾಡ್ತೀರಿ ನಮಗೆ. ಅಸದೈಕ್ಯಂ ಭವೇ, ಈ ಐಕ್ಯ ಅಲ್ಲ. ಏನೀಗ ಐಕ್ಯವಾದ ಅಸತ್ತಾಯ್ತು. ಈಗ ಆ ರೀತಿ ಹೇಳೋದಾದ್ರೆ ನಿಮ್ಮ ಸಿದ್ಧಾಂತದಲ್ಲಿ ಸಪ್ತಮೋ ರಸಃ, 7ನೇ ರಸ ಆಯ್ತು. 7ನೇ ರಸ ಅಂದ್ರೆ ಇರೋದೇ 6 ರಸ. 7ನೇ ರಸ ಸಪ್ತಮೋ ರಸ ಬಂತಲ್ಲ, ರಶ್ಮಿಕಾಂತ ಸಮಂತೋ ಹಾಗಾಗ್ಬಂದು. ಗೀತಾ 20ನೇ ಅಧ್ಯಾಯದಲ್ಲಿ ಇದೆ ಅಲ್ಲ, 19ನೇದೇ ಇಲ್ಲ, 20ರಿಂದ ಬರುತ್ತೆ. ಆ ಥರ ಆಗತ್ತೆ, ಸರಿ ಅಂತ.
ಸಮುದಾಯ ಐಕ್യമೇ ತಸ್ಮಾತ್ ದೂರತೋ ಅಪಾಕೃತಂ ಸದಾ. ಆದ್ದರಿಂದ ಸಮುದಾಯ ಐಕ್ಯವನ್ನು ಹೇಳಕ್ಕೆ ಹೋಗಬಾರ್ದು. ಅದೆಲ್ಲ ಸಮುದಾಯ ಐಕ್ಯ ಒಂದು ಔಪಚಾರಿಕವಾದದ್ದು. ವಿ ಆರ್ ಆಲ್ ಒನ್ ಅಂತ ಕರೆದ ಅಸೋಸಿಯೇಟ್ ವಿ ಆರ್ ಆಲ್ ಒನ್ ಅಂತ ಕರೀತಾರೆ. ಈ ಒನ್ನೆಸ್ ಎಂಥದ್ದು ಅದ್ವೈತದ ಒನ್ನೆಸ್ ಅಲ್ಲ, ಅಭಿಪ್ರಾಯ ಭೇದ ಇಲ್ಲ. ವಿ ಆರ್ ಆಲ್ ಯುನೈಟೆಡ್ ಅಂತ ಅಷ್ಟೇ ಹೊರತು ನಾವೆಲ್ಲ ಮರ್ಜಾ ಬಿಟ್ಟಿದ್ದೇವೆ ಅಂತ ಅರ್ಥ. ಅಥವಾ ಈಗ ದೇವರು ಡೆಫಿನೇಷನ್ ಕೊಡ್ತಾರೆ, ಸರಿಯಾಗಿ ತಿಳ್ಕೊಬೇಕಿದೆ. ಅಥೋ ಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವ ಹಿ ತಾವದೇವೇಶ್ವರೋ ನಾಮ ತತ್ರ ಭೇದೋಪಿ ನ ಕ್ವಚಿತ್. ನಾಳೆ ನೋಡೋಣ ಡೆಫಿನೇಷನ್ ಆಫ್ ಈಶ್ವರ. ಇದು ಕೂಡ ಯಾವುದಕ್ಕೆ ಬೇಕು ನಮಗೀಗ? ವಿಷ್ಣು ಸಹಸ್ರನಾಮ. ಈಶ್ವರೋ ವಿಕ್ರಮೀಧನ ಇದೆಲ್ಲ ಸೇರಿಸ್ಕೋಬೇಕು ಡೆಫಿನೇಷನ್. ಅದು ಏನು ಈಶ್ವರ ಅಂದ್ರೆ ಏನಪ್ಪ? ಒಂದರ್ಥ ಆಗಿದೆ ಈಗ, ಈಶೋಭ್ಯೋ ವರ ಆಗಿದೆ. ಈಗ ಇನ್ನೊಂದು ಅರ್ಥ